ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಾನು ಸಾಕಷ್ಟು ವೀಡಿಯೋಗಳನ್ನು ಫಸ್ಟ್ ಇಯರ್ ಡಿ ಎಲ್ ಇ ಡಿ ಮತ್ತು ಸೆಕೆಂಡ್ ಇಯರ್ ಡಿ ಎಲ್ ಇ ಡಿ ವಿದ್ಯಾರ್ಥಿಗಳಿಗೆ ಅನೇಕ ಸಬ್ಜೆಕ್ಟ್ಸ್ಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ನೀವು ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ ಡಿ ಎಲ್ ಇ ಡಿ ವಿದ್ಯಾರ್ಥಿಗಳಿಗೆ ಮೇನ್ ಎಕ್ಸಾಮಿನೇಷನ್ ಜುಲೈ 2022 ಕ್ವಶನ್ ಪೇಪರ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ವಿಶೇಷವಾಗಿ ನಾನು ಫಸ್ಟ್ ಮತ್ತು ಸೆಕೆಂಡ್ ಯೂನಿಟನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ನಾವು ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಫಸ್ಟ್ ಯೂನಿಟಲ್ಲಿ ಏನೇನು ಕ್ವಶನ್ಗಳು ಬರುತ್ತೆ ನೋಡಿಕೊಂಡು ನಾವು ಅದು ಆನ್ಸರ್ನ ಚರ್ಚೆ ಮಾಡೋಣ. ಈಗಾಗಲೇ ನಾನು ಫಸ್ಟ್ ಇಯರ್ ಡಿ ಎಲ್ ಇ ಡಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ನಾನು ಮಾಡಿದ್ದೀನಿ. ಇದು 2022 ಜುಲೈಗೆ ಸಂಬಂಧಪಟ್ಟಿದ್ದು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಮೊದಲನೇ ಯೂನಿಟಲ್ಲಿ ನಿಮಗೆ 5 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಮೊದಲನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಅಂದರೆ ಯಾವುದು ಆರ್ಡಿನರಿ ಸ್ಪೆಲ್ಲಿಂಗಲ್ಲಿರ್ತಕ್ಕಂಥ ಒಂದು ಪದಗಳನ್ನು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ನಾವು ಬದಲಾಯಿಸೋದಕ್ಕೆ ನಾವು ಟ್ರಾನ್ಸ್ಕ್ರೈಬ್ ಅಂತ ಹೇಳ್ತೀವಿ. ನಿಮಗಾಗಲೇ ನಾನು ಹೇಳಿದ್ದೀನಿ 44 ಸೌಂಡ್ ಇದೆ. ಅದರ ಬಗ್ಗೆ ವಿಶೇಷವಾಗಿ ಒಂದು ವಿಡಿಯೋ ಕೂಡ ನಾವು ಮಾಡಿ ಹಾಕಿದ್ದೀನಿ. ಅದು ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಟ್ರಾನ್ಸ್ಕ್ರೈಬ್ ಅಂತ ಹೇಳಿದರೆ ಏನು ಸಾಮಾನ್ಯವಾದಂತಹ ಆಲ್ಫಾಬೆಟ್ಸಲ್ಲಿರ್ತಕ್ಕಂತಹ ಲೆಟರ್ಸಲ್ಲಿರ್ತಕ್ಕಂತಹ ಈ ಪದಗಳೇನಿದೆ, ಪೂಲ್ ಮತ್ತು ಬಾಯ್ಲ್ ಅಂತಕ್ಕಂಥದ್ದು, ಇದನ್ನು ನಾವು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಏನು ಮಾಡಬೇಕಾಗತ್ತೆ, ಮಾರ್ಪಾಡನ್ನು ಮಾಡಬೇಕಾಗತ್ತೆ. ಇದಕ್ಕೆ 1 ಅಂಕ ಇರುತ್ತೆ. ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ ನೋಡಿ ಬಿನಲ್ಲಿ. ಇಲ್ಲಿ ಫೊನೆಟಿಕ್ಸಲ್ಲಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ಬ್ಲೂ ಆಗುತ್ತೆ, ಇದು ಕಾಟ್ ಆಗುತ್ತೆ. ಇದನ್ನು ನಾವು ಆರ್ಡಿನರಿ ಸ್ಪೆಲ್ಲಿಂಗ್ ಆಲ್ಫಾಬೆಟ್ಟಲ್ಲಿ ಏನು ಮಾಡಬೇಕಾಗತ್ತೆ, ಮಾರ್ಪಾಡು ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಿಮಗೆ 1 ಅಂಕ ಸಿಗುತ್ತೆ. ಆಮೇಲೆ ಏನಿದೆ, ಕ್ವಶನ್ ನಂಬರ್ 2ನಲ್ಲಿ ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಇನ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಈ ಸಿಲಬಲ್ಸ್ ಅಂತ ಹೇಳಿದ್ರೆ ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಎ ಯೂನಿಟ್ ಆಫ್ ಎ ಸೌಂಡ್ ಇನ್ ಎ ವರ್ಡ್ ಅಂತ ಹೇಳ್ಬಿಟ್ಟು, ಒಂದು ಪದದಲ್ಲಿ ಒಂದು ಯೂನಿಟ್ ಆಫ್ ಸೌಂಡಿಗೆ ನಾವೇನು ಹೇಳ್ತೀವಿ, ಸಿಲಬಲ್ ಅಂತ ಹೇಳ್ತೀವಿ. ಇಲ್ಲಿ ಕ್ವಾಲಿಟಿ ಇದೆ, ಸ್ಲ್ಯಾಂಟ್ ಇದೆ, ಸ್ಟೂಡೆಂಟ್ ಇದೆ, ಎಕ್ಸಾಮಿನೇಷನ್ ಇದೆ. ಈ ಪದಗಳಲ್ಲಿ ಎಷ್ಟು ಸಿಲಬಲ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾವೆ. ಇದಕ್ಕೆ 2 ಅಂಕ ಇದೆ. ಅದೇ ಥರ ಒಂದು ಪ್ರಶ್ನೆ ಇದೆ, ವಾಟ್ ಈಸ್ ಎ ರಿದಮ್ ಅಂತ ಹೇಳ್ಬಿಟ್ಟು. ಇದು ಕೂಡ ಫೊನೆಟಿಕ್ಸ್ಗೆ ಮೊದಲನೇ ಒಂದು ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿದ್ದು, ಮತ್ತು ಇದು ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಮೊದಲನೇ ಯೂನಿಟಲ್ಲಿ ಕ್ವಶನ್ ನಂಬರ್ 1, 2, 3 ಇದೆ. ಮೊದಲು ಅದನ್ನು ನಾವು ನೋಡ್ಕೊಂಬಂದ್ಬಿಡೋಣ. ನಾವು ಆನ್ಸರ್ಗೆ ಹೋಗೋಣ. ಇಲ್ಲಿ ಅದನ್ನು ಹೇಗೆ ಆನ್ಸರ್ ಮಾಡಬೇಕು ಅದನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ನಾವು ಆನ್ಸರ್ಸ್ ಅಥವಾ ಹೋಗೋಣ. ನೋಡಿ, ಇಲ್ಲಿ ಆನ್ಸರ್ಸು ಇದೆ. ಇಲ್ಲಿ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ ನೋಡಿ. ಇದನ್ನೇ ಕೇಳಿದ್ದಲ್ಲಿ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಇಲ್ಲಿ ನಾನು ಆನ್ಸರ್ ಮಾಡ್ಕೊಂಡಿದ್ದೀನಿ. ನನಗಾಗಲೇ ಹೇಳಿದೆ 44 ಸೌಂಡ್ ಇರುತ್ತೆ, 26 ಆಲ್ಫಾಬೆಟ್ ಇದೆ, ಅದು 44 ಸೌಂಡ್ ಇದೆ. ಈ 44 ಸೌಂಡಲ್ಲಿ 24 ಕಾನ್ಸೋನೆಂಟ್ಸ್ ಇದೆ, 20 ವೋವೆಲ್ಸ್ ಇದೆ. ಟೋಟಲ್ 44 ಸೌಂಡ್ಸ್ ಬರುತ್ತೆ. ಅದರ ಒಂದು ವಿಶೇಷವಾದಂಥ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಇಲ್ಲಿ ನೋಡಿ, ಪೂಲ್ ಅಂತ ಇದೆ, ಪೂಲ್ ಕೊಟ್ಟಿದ್ದಾವೆ. ಈ ಪೂಲನ್ನು ನಾವು ಫೊನೆಟಿಕ್ಸಲ್ಲಿ ಹೀಗೂ ಬರಿಬೋದು, ಅಥವಾ ಪೂ ಹೀಗೂ ಬರ್ಬೋದು ಸಮ್ಮಸೆಂಟಲ್ಲಿ. ಇದು ಕೂಡ ಕರೆಕ್ಟ್ ಆಗುತ್ತೆ, ಇದು ಕೂಡ ಕರೆಕ್ಟ್ ಆಗುತ್ತೆ. ಯಾಕಾಗುತ್ತೆ ಅಂತಕ್ಕಂಥ 44 ಸೌಂಡನ್ನು ನೀವೇನು ಮಾಡಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಅದರ ವೀಡಿಯೋನ ನಾನು ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಇಲ್ಲಿ ಬಾಯ್ಲ್ ಅಂತಕ್ಕಂಥ ಆಯಿಲ್, ಇದು ಐ ಆಗುತ್ತೆ, ಬಾಯ್ಲ್ ಆಗುತ್ತೆ. ಸೊ ಹೀಗೆ ನಾವೇನು ಮಾಡಬೇಕಾಗುತ್ತೆ, ಚೇಂಜ್ ಮಾಡಿದಾಗ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಪೂಲ್ ಮತ್ತು ಬಾಯ್ಲನ್ನು ನಾವು ಏನು ಮಾಡಬೇಕು, ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಏನು ಮಾಡಬೇಕಾಗುತ್ತೆ, ಚೇಂಜ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಬಗ್ಗೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ಇದನ್ನು ಮಾಡೋದು ಏನಾಗುತ್ತೆ, ಸುಲಭ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಕ್ವಶನ್ ನಂಬರ್ 1ನಲ್ಲಿ ಬಿ ಇದೆ, ಎ ಆಯಿತು. ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ ನೋಡಿ. ಇಲ್ಲಿ ಬ್ಲೂ ಅಂತ ಇದು ಈ ಒಂದು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಇರ್ತಕ್ಕಂಥದ್ದನ್ನು ಬ್ಲೂ ಅಂತಕ್ಕಂಥ ಆರ್ಡಿನರಿ ಸ್ಪೆಲ್ಲಿಂಗಲ್ಲಿ ನಾವೇನು ಮಾಡಬೇಕಾಗತ್ತೆ, ಮಾರ್ಪಾಡು ಮಾಡ್ತಕ್ಕಂಥದ್ದು. ಮತ್ತು ಕೋಟ್ ಏನಿದೆ, ಈ ಥರ ಇದನ್ನು ಮಾಡ್ತಕ್ಕಂಥದ್ದು. ಹೀಗೆ ನೀವು ಮಾಡಿದಾಗ ಏನಾಗುತ್ತೆ, ನಿಮಗೆ 1 ಅಂಕ ಇಲ್ಲೂ ಕೂಡ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದನ್ನು ನೀವು ಹೀಗೇನು ಮಾಡಿ, ಚೇಂಜ್ ಮಾಡಿ. ಆಮೇಲೆ ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಇನ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಇಲ್ಲಿ ಕ್ವಾಲಿಟಿ ನೋಡಿ ಹೆಂಗೆ ಮಾಡಬೇಕು, ಕ್ವಾಲ್ ಇ ಟಿ
ಐಡೆಂಟಿ ಎಷ್ಟು ಸಿಲಬಲ್ ಇದೆ? 3 ಸಿಲಬಲ್. ಇದನ್ನು ನೀವು ಬರೀಬೇಕು ಅಂತೇನಿಲ್ಲ, ಇದನ್ನು ನೀವು ಹಾಕೋ ಅವಶ್ಯಕತೆ ಇಲ್ಲ. 3 ಸಿಲಬಲ್ಸ್ ಅಂತ ಹೇಳಿದ್ರು ಕೂಡ ಏನಾಗುತ್ತೆ, ನಿಮಗೆ ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಸ್ಲ್ಯಾಂಟಿನ ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಒಂದೇ ಸೌಂಡ್ ಇದೆ, ಅದಕ್ಕೆ 1 ಸಿಲಬಲ್ ಅಂತ ಹಾಕಿದ್ದೀನಿ, 1 ಸಿಲಬಲ್ ಅಂತ. ನೋಡಿ, ಸ್ಟೂಡೆಂಟ್ ಸ್ಟೂಡೆಂಟ್ ಎಷ್ಟಾಯಿತು? 2 ಸಿಲಬಲ್. ಇದನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೀವು 2 ಸಿಲಬಲ್ ಅಂತ ಹಾಕಿದ್ರು ಸಾಕು, ಇಲ್ಲಿ 1 ಸಿಲಬಲ್ ಹಾಕಿದ್ರೆ 3 ಸಿಲಬಲ್ ಅಂತ ಹಾಕಿದ್ರು ಸಾಕು. ಇದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಸಿಲಬಲನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗಲಿ ಅಂತ ನಾನು ಈಗ ಬಿಡಿಸಿದ್ದೀನಿ, ಬರ್ತೀನಿ. ನೋಡಿ, ಎಕ್ಸಾಮಿನೇಷನ್ ಅಂತ ನೋಡೋದು, ಎಕ್ಸಾಮಿನೇಷನ್ ಟೋಟಲ್ ಎಷ್ಟು ಸಿಲಬಲ್ ಆಯಿತು? 5 ಸಿಲಬಲ್ ಆಯಿತು. ಸೊ ಎಕ್ಸಾಮಿನೇಷನಲ್ಲಿ ಎಷ್ಟು ಸಿಲಬಲ್ ಇದೆ? 5 ಇದೆ. ಹೀಗೆ ನೀವು ಬರೆದಾಗ ನಿಮಗೆ ಎಷ್ಟು ಅಂಕಗಳು ಸಿಗುತ್ತೆ? 2 ಅಂಕ ಸಿಗುತ್ತೆ. ಇದು ಭಾಳ ಸುಲಭವಾಗಿ ನೀವೇನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಇದನ್ನು ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ, ಯಾಕೆಂದರೆ ಇಲ್ಲಾಂದರೆ ಮಾರ್ಕ್ಸ್ ಹೋಗ್ಬಿಡುತ್ತೆ, ನೀವು ಪಾಸ್ ಆಗೋದು ಕಷ್ಟ ಆಗುತ್ತೆ. 25 25 ಟೋಟಲ್ಗೆ ನೀವು 13 ಮಾರ್ಕ್ಸ್ನ ತೊಗೊಳ್ಳೇಬೇಕಾಗುತ್ತೆ ಪಾಸ್ ಆಗೋದಕ್ಕೆ. ಅದಕ್ಕೆ ಯಾವುದೂ ಕೂಡ ಬಿಡೋ ಹಾಗಿಲ್ಲ. ಆಮೇಲೆ ನೋಡಿ, ವಾಟ್ ಈಸ್ ಎ ವಿದಮ್ ಅಂತ ಇದೆ. ಇದು ಡೈವರ್ಟ್ ಕ್ವಶನ್ ಕೇಳಿದ್ದಾರೆ. ವಿದಮ್ ಈಸ್ ದ ರೆಗ್ಯುಲರ್ ಪ್ಯಾಟ್ರನ್ ಆಫ್ ಸ್ಟ್ರೆಸ್ಡ್ ಅನ್ಸ್ಟ್ರೆಸ್ಡ್ ಸಿಲಬಲ್. ನೋಡಿ, ಸ್ಟ್ರೆಸ್ ಅಂದರೆ ಒತ್ತು ಕೊಟ್ಟು ಹೇಳ್ತಕ್ಕಂಥದ್ದು, ಅನ್ಸ್ಟ್ರೆಸ್ ಅಂದರೆ ಒತ್ತು ಕೊಡದಲ್ಲೇ ನಾವು ಪ್ರೊನೌನ್ಸ್ ಮಾಡ್ತಕ್ಕಂಥದ್ದು ಇನ್ ಸ್ಪೀಚ್ ಆರ್ ಪೊಯೆಟ್ರಿನಲ್ಲಿ ಅಂತಕ್ಕಂಥದ್ದು. ನೋಡಿ, ವಿದಮ್ ಅಂತಕ್ಕಂಥದ್ದು ಒಂದು ರೆಗ್ಯುಲರ್ ಪ್ಯಾಟ್ರನ್ದು. ಅದು ಕೆಲವು ಸತಿ ನಾವು ಸ್ಟ್ರೆಸ್ ಮಾಡ್ತೀವಿ, ಕೆಲವು ಸತಿ ನಾವು ಅನ್ಸ್ಟ್ರೆಸ್ ಮಾಡ್ತೀವಿ. ಅದು ಸ್ಟ್ರೆಸ್ಡು ಇರುತ್ತೆ ಮತ್ತು ಅನ್ಸ್ಟ್ರೆಸ್ಡು ಇರುತ್ತೆ ಸ್ಪೀಚ್ ಅಥವಾ ಪೊಯೆಟ್ರಿನಲ್ಲಿ. ಎಸ್ಪೆಷಲಿ ಇದು ಪೊಯೆಟ್ರಿನಲ್ಲೇ ಜಾಸ್ತಿ ನಾವು ಪದ್ಯದಲ್ಲಿ, ಕವನಗಳಲ್ಲಿ ಏನು ಮಾಡ್ತೀವಿ, ಈ ವಿದಮ್ ರಾಗ, ತಾಳ, ಮೇಳ ಅಂತ ಹೇಳ್ತೀವಿ. ವಿದಮ್ಗೆ ಸಂಬಂಧಪಟ್ಟ ರಾಗವಾಗಿ ಹಾಡ್ತಕ್ಕಂಥದ್ದು, ವಿಚ್ ಕ್ರಿಯೇಟ್ಸ್ ಮ್ಯೂಸಿಕಲ್ ಫ್ಲೋ ಆ್ಯಂಡ್ ಮೂಮೆಂಟ್ ಇನ್ ಲ್ಯಾಂಗ್ವೇಜ್ ಅಂತ ಹೇಳಿ. ಇದು ಮ್ಯೂಸಿಕಲ್ ಫ್ಲೋನ ಕ್ರಿಯೇಟ್ ಮಾಡುತ್ತೆ, ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡುತ್ತೆ ಲ್ಯಾಂಗ್ವೇಜಲ್ಲಿ. ಈ ವಿದಮ್ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಕವನವನ್ನು ಓದ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ವಿದಮ್ ಅಂದರೆ ರಾಗಬದ್ಧವಾಗಿ, ತಾಳಬದ್ಧವಾಗಿ ಹಾಡ್ತಕ್ಕಂಥದ್ದು. ವಿದಮ್ ಈಸ್ ದ ರೆಗ್ಯುಲರ್ ಪ್ಯಾಟ್ರನ್ ಆಫ್ ಸ್ಟ್ರೆಸ್ಡ್ ಆ್ಯಂಡ್ ಅನ್ಸ್ಟ್ರೆಸ್ಡ್. ಸ್ಟ್ರೆಸ್ ಅಂದರೆ ಒತ್ತು ಕೊಟ್ಟು ಹೇಳ್ತಕ್ಕಂಥದ್ದು. ಅನ್ಸ್ಟ್ರೆಸ್ಡ್ ಅಂದರೆ ಒತ್ತು ಕೊಡೋಂಗೆ ಸಿಲಬಲ್ ಗೊತ್ತು ನಿಮಗೆ. ಸೌಂಡ್ ಇನ್ ಎ ಸ್ಪೀಚ್, ಯಾವುದಾದ್ರೂ ಒಂದು ಸ್ಪೀಚ್ ಮಾಡಬೇಕಾದ್ರೆ ಅಥವಾ ಪೊಯೆಟ್ರಿನ ಓದಬೇಕಾದ್ರೆ ನಾವು ಅನ್ಸ್ಟ್ರೆಸ್ಡ್ ಪ್ಯಾಟ್ರನ್ನ ಹೇಳ್ತೀವಿ, ವಿದಮ್ ಅಂತ ಹೇಳ್ತೀವಿ. ಇದು ಮ್ಯೂಸಿಕಲ್ ಫ್ಲೋನ ಏನು ಮಾಡುತ್ತೆ, ಮೂಮೆಂಟನ್ನು ಲ್ಯಾಂಗ್ವೇಜಲ್ಲಿ ಕ್ರಿಯೇಟ್ ಮಾಡುತ್ತೆ. ಇಲ್ಲಿವರೆಗೂ ನೀವು ಬರೆದು ಕೂಡ ನಿಮ್ಗೆ 1 ಅಂಕ ಲಭ್ಯ ಆಗುತ್ತೆ. ಇದಕ್ಕೆ 1 ಅಂಕ ನಿಮಗೆ ಸಿಗುತ್ತೆ. ಸೊ ಇದು ನಿಮಗೆ ಯೂನಿಟ್ 1ಗೆ ಸಂಬಂಧಪಟ್ಟಿದ್ದು. ಮತ್ತು ಯೂನಿಟ್ 2ಗೆ ಅಲ್ಲಿ ಏನಿದೆ ಅಂತ ನೋಡ್ಕೊಂಬೋದ, ಪ್ಯಾಸೇಜ್ ಇರುತ್ತೆ. ಅಲ್ಲಿ ಯೂನಿಟ್ 2ಲ್ಲಿ 2 ಪ್ಯಾಸೇಜ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ನೋಡೋಣ. ಪ್ಯಾಸೇಜ್ ತುಂಬ ಲೆಂತಿ ಆಗಿರ್ತಕ್ಕಂಥ ಪ್ಯಾಸೇಜ್ ಇದೆ. ಈಗ ಕ್ವಶನ್ ನಂಬರ್ 3 ಆಯಿತು ನಮ್ಮದು. ಈಗ ಕ್ವಶನ್ ನಂಬರ್ 4 ಹೋಗೋಣ. ರೀಡ್ ದ ಪ್ಯಾಸೇಜ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಇಲ್ಲಿ ಪ್ಯಾಸೇಜನ್ನು ಓದ್ಕೋಬೇಕು ಮತ್ತು ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಆನ್ಸರ್ ಮಾಡಬೇಕು ಅನ್ನೋದು. ಈ ಪ್ಯಾಸೇಜನ್ನು ಒನ್ಸ್ ಅಥವಾ ಟ್ವೈಸ್ ನೀವು ಓದ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಹೇಳಿದ್ರೆ ಓಕೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೂ ಓಕೆ. ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಇಲ್ಲಿ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕ್ನ ಬಳಸ್ಕೊಂಡು ಏನು ಮಾಡೋಣ, ಈ ಒಂದು ಪ್ಯಾಸೇಜನ್ನು ಸಾಲ್ವ್ ಮಾಡೋಣ. ಈಗಾಗಲೇ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ಇಲ್ಲಿ ಏನು ಪ್ರಶ್ನೆಯಲ್ಲಿರ್ತಕ್ಕಂಥ ಕೆಲವೊಂದು ವಾಕ್ಯಗಳನ್ನು, ಪದಗಳನ್ನು ನಾವೇನು ಮಾಡಬೇಕು, ಆ ಒಂದು ಪ್ಯಾಸೇಜಲ್ಲಿ ಹುಡುಕ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗಿದೆ, ರೈಟ್ ಎನಿ 2 ಸೆಂಟೆನ್ಸಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ರಿವರ್ ಗಂಗಾ ಫ್ರಮ್ ದಿಸ್ ಪ್ಯಾಸೇಜ್. ಯಾವಾಗ ಇಂಪಾರ್ಟೆನ್ಸ್ ಅಂತ ಬಂದ್ಬಿಡುತ್ತೆ, ನಾವು ಏನು ಮಾಡಬೇಕು, ಮೊದಲ ಪ್ಯಾರಾಗ್ರಾಫ್ನಲ್ಲಿ ಇರ್ತಕ್ಕಂಥ 2 ಸೆಂಟೆನ್ಸ್ನ ತೊಗೊಂಡ್ರೆ ಸಾಕಾಗುತ್ತೆ. ಇಂಪಾರ್ಟೆನ್ಸ್ ಅಂದರೆ ಮಹತ್ವ, ಪ್ರಾಮುಖ್ಯತೆ, ಗಂಗಾ ನದಿಯ ಪ್ರಾಮುಖ್ಯತೆ ಏನು. ಇಲ್ಲಿ ನೋಡಿ, ದ ಗಂಗಾ ಈಸ್ ಎ ಹೋಲಿ ರಿವರ್. ಇದು ಪವಿತ್ರವಾದಂಥ ನದಿ, ಪ್ರಾಮುಖ್ಯತೆ ತಾನೆ. ಇಟ್ ಈಸ್ ದ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ಇದು ಇಂಡಿಯಾದಲ್ಲಿರ್ತಕ್ಕಂಥ ಅತಿ ದೊಡ್ಡದಾದಂತಹ ನದಿ. ಇದು ಏನಾಯಿತು, ಇದು ಒಂದು ಪ್ರಾಮುಖ್ಯತೆ. ನೀವು ಇಲ್ಲಿಂದ ಇಲ್ಲಿವರೆಗೂ ಬರೋದು ಕೂಡ ಏನಾಗುತ್ತೆ, ನಿಮಗೆ ಆನ್ಸರ್ ಏನಾಗುತ್ತೆ, ನಿಮಗೆ ಲಭ್ಯ ಆಗುತ್ತೆ. ಇಷ್ಟೇ ಮಾಡಬೇಕಾಗಿರೋದು ನೀವು. ಆಮೇಲೆ ಇನ್ನೂ ನೀವು ಏನಾದರೂ ಕಂಟಿನ್ಯೂ ಮಾಡಬೇಕಂದ್ರೆ, ಇಟ್ ಈಸ್ 2510 ಕಿಲೋಮೀಟರ್ಸ್ ಲಾಂಗ್. ಯಾಕೆಂದ್ರೆ ಲಾರ್ಜೆಸ್ಟ್ ಅಂದರೆ ಆಯಿತು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆನ್ಸ್ ಏನು ಹೇಳ್ಬೋದು, ಇಟ್ ಕ್ಯಾರೀಸ್ ದ ವಾಟರ್ ಆಫ್ ದಿ ಹಿಮಾಲಯನ್ ಸ್ನೋ ಆ್ಯಂಡ್ ರೈನ್ಸ್ ಡೌನ್ ದ ಮೌಂಟೇನ್ ಸ್ಲೋಪ್ಸ್ ಆಫ್ ದಿ ಪ್ಲೈನ್ ಅಂತ. ಇದನ್ನು ಕೂಡ ನೀವು ಆ್ಯಡ್ ಮಾಡೋದು ಮಾಡ್ಬೋದು. ಅವು 2 ಇಂಪಾರ್ಟೆನ್ಸ್ ಹೇಳಿದ್ದಾವೆ, 2 ಮಹತ್ವನ ಕೇಳಿದ್ದಾವೆ. ಗಂಗಾ ಅಂತಕ್ಕಂಥದ್ದು ಹೋಲಿ ರಿವರ್, ಓಕೆ, ಅದು ಒಂದು ಇಂಪಾರ್ಟೆನ್ಸ್ ಆಯಿತು, ಮಹತ್ವ ಆಯಿತು. ಇಟ್ ಈಸ್ ದ ಲಾರ್ಜೆಸ್ಟ್ ಅಂದರೆ ದೊಡ್ಡ ನದಿ ಅಂತ ಹೇಳ್ಬಿಟ್ಟು, ಇಂಡಿಯಾದಲ್ಲಿರ್ತಕ್ಕಂಥ ದೊಡ್ಡ ನದಿ, ಅದು ಕೂಡ ಒಂದು ಮಹತ್ವ. ಇಷ್ಟನ್ನು ಬರೆದು ನಿಮಗೇನಾಗುತ್ತೆ, 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ನೋಡಿ, ಕ್ವಶನ್ ನಂಬರ್ ಬಿಗೆ ಹೋಗೋಣ. ಎ ಆಯಿತು.
ರೈಟ್ ದ ಪ್ಲೂರಲ್ ಫಾರ್ಮ್ಸ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ಅಂದರೆ ಬಹುವಚನವನ್ನು, ಈ ಕೆಳಗಿನ ಪದಗಳಿಗೆ ಬಹುವಚನವನ್ನು ನೀವು ಕೊಡಿ ಅಂತ ಹೇಳ್ಬಿಟ್ಟಿದೆ. ಇಲ್ಲಿ ಕ್ರಾಪ್ ಇದೆ, ಡಿಸೀಸ್ ಇದೆ. ನೋಡಿ, ಕ್ರಾಪ್ಗೆ ಬಹುವಚನ ಭಾಳ ಈಸಿ, ಕ್ರಾಪ್ಸ್ ಆಗುತ್ತೆ. ಡಿಸೀಸ್ಗೆ ಇದಕ್ಕೂ ಎಸ್ ಸೇರಿಸಿ, ಇದಕ್ಕೂ ಎಸ್ ಸೇರಿಸಿದ್ದು ಏನಾಯಿತು ಆಗುತ್ತೆ. ಆದರೆ ಪ್ಯಾಸೇಜಲ್ಲೇ ಇರ್ತಕ್ಕಂಥದ್ದು, ಪ್ಯಾಸೇಜಲ್ಲಿ ನೋಡ್ಬೇಕಂದ್ರೆ ಈ ಕ್ರಾಪ್ಗೆ ಸಂಬಂಧಪಟ್ಟ ಪದ ಎಲ್ಲಿದೆ ನೋಡಿ ಸಿಗ್ಬಿಡುತ್ತೆ. ಕ್ರಾಪ್ಸ್ ಅಂತ ನೋಡಿ ಇಲ್ಲಿದೆ, ಕ್ರಾಪ್ಸ್, ಇದನ್ನು ಹಾಕ್ಕೋಬೇಕು. ಡಿಸೀಸ್ ಇದು ಕೂಡ ನಿಮಗೆ ಲಭ್ಯ ಆಗುತ್ತೆ. ಡಿಸೀಸ್ ಎಲ್ಲಿದೆ ಅಂತಕ್ಕಂಥದ್ದು ನೋಡಿ, ಕೆಮಿಕಲ್ ಫ್ಯಾಕ್ಟರ್ಸು. ಇಲ್ಲಿ ಡಿಸೀಸ್ ಅಂತಕ್ಕಂಥದ್ದು ನೋಡಿ, ಇಲ್ಲಿ ನೋಡಿ ಡಿಸೀಸಸ್ ಇಲ್ಲಿ ಕ್ರಾಪ್ಸ್ ಕೂಡ ಸಿಕ್ತು ಮತ್ತು ಡಿಸೀಸಸ್ ಕೂಡ ಸಿಕ್ತು. ನೀವೇನು ಆನ್ಸರ್ ಮಾಡಬೇಕಾಗುತ್ತೆ, ಇಲ್ಲಿ ಇದರ ಮುಂದೆನೇ ನೀವೇನು ಮಾಡಬೇಕು, ಕ್ರಾಪ್ಸ್ ಅಂತ CROPS ಕ್ರಾಪ್ಸ್ ಅಂತ ಬರಬೇಕು. ಇಲ್ಲಿ ಡಿಸೀಸಸ್ ES ಸೇರಿಸೋದು ಏನಾಯಿತು, ಇದಕ್ಕೂ 1 ಅಂಕ ನಿಮಗೆ ಲಭ್ಯ ಆಯಿತು. ಬಹುವಚನ ಕೇಳಿದ್ದಾನೆ, ಪ್ಲೂರಲ್ ಅಂದರೆ ಬಹುವಚನ ಕೇಳಿದ್ದಾನೆ. ಹೀಗೆ ನೀವೇನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು. ಇಲ್ಲಿ ಫಿಲ್ಲಿಂಗ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದ ಪ್ಯಾಸೇಜ್ ಅಂತ ಇದೆ. ಡ್ಯಾಶ್ ಅಲೋನ್ ಗೆಟ್ಸ್ ಓವರ್ 70,000 ಪಿಲಿಗ್ರಿಮ್ಸ್ ಎ ಡೇ. ನೋಡಿ, ಈ ಒಂದು ಸೆಂಟೆನ್ಸ್ ಎಲ್ಲಿದೆ ನೋಡಬೇಕು. ಇದರ ಮುಂಭಾಗದಲ್ಲಿರ್ತಕ್ಕಂಥದ್ದು ಏನಾಗುತ್ತೆ, ಆನ್ಸರ್ ಆಗಿದೆ. ಅಲೋನ್ ಗೆಟ್ಸ್ ಎಲ್ಲಿದೆ ನೋಡೋಣ, ಅಲೋನ್ ಗೆಟ್ಸ್ ಎಲ್ಲಿದೆ ಅದು ನೋಡೋಣ. ಅದರ ಮುಂದೆ ಇರತಕ್ಕಂಥ ಪದ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಅಲೋನ್ ಗೆಟ್ಸ್ ಎಲ್ಲಿದೆ ಅದು ನೋಡ್ಕೊಂಬರೋಣ. ಇದೆಲ್ಲಿ ನೋಡ್ಕೊಂಬರೋದು, ಇಲ್ಲಿ ಅಲೋನ್ ಎಲ್ಲಿ ಅದು ಅಲೋನ್ ಇದೆ, ಇಲ್ಲಿ ನೋಡಿ, ಅಲೋನ್ ಗೆಟ್ಸ್ ಓವರ್ 70,000 ಪಿಲಿಗ್ರಿಮ್ಸ್ ಡೇ ಇದೆ. ಇದರ ಮುಂದೆ ಏನಿದೆ, ವಾರಣಾಸಿ, ಇದೇ ಆನ್ಸರ್ ಆಗುತ್ತೆ ನೋಡಿ. ಸೊ ಇಲ್ಲಿ ಡ್ಯಾಶ್ ಅಂತ ಇದೆ, ಇಲ್ಲಿ ವಾರಣಾಸಿ ಏನಿದೆ ಆನ್ಸರ್ ಆಗುತ್ತೆ. ನಾವೇನು ಮಾಡಬೇಕಾಗುತ್ತೆ, ವಾರಣಾಸಿ ಅಂತ ಈ ಒಂದು ಡ್ಯಾಶಿಗೆ ತುಂಬಬೇಕಾಗುತ್ತೆ. ಬಹಳ ಕೂಲಾಗಿ ನಾವು ಡ್ಯಾಶ್ ಅಲೋನ್ ಅಂತ ಬಂತು, ನಾವು ಆನ್ಸರ್ ಏನಾಗಬೇಕು, ವಾರಣಾಸಿ ಅಂತ ಬರೆದು ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಯಿತು. ಹೀಗೆ ಭಾಳ ಸುಲಭವಾಗಿ ನಾವೇನು ಮಾಡ್ಬೋದು, ಇದನ್ನು ಬಿಡಿಸ್ಬಹುದು ಅಂತ ಹೇಳ್ಬಿಟ್ಟು. ಆಮೇಲೆ ಅದೇ ಥರ ಪ್ಯಾಸೇಜ್ 5ಕ್ಕೆ ಹೋಗೋಣ ನಾವು. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಸೊ ನಾನು ಹೇಳಿದೆ, ಇಲ್ಲಿ 2 ಪ್ಯಾಸೇಜ್ ಇರುತ್ತೆ. ಇಲ್ಲಿ ಇದು 3 ಮಾರ್ಕ್ಸಿಗೆ ಮತ್ತು ಇದು ಕೂಡ 3 ಮಾರ್ಕ್ಸಿಗೆ ನಿಮಗೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಇದು ಕೂಡ ನೀವು ಒನ್ಸ್ ಅಥವಾ ಟ್ವೈಸ್ ಏನು ಮಾಡಿ ಓದೋದಕ್ಕೆ ಟ್ರೈ ಮಾಡಿ. ಅದು ಅಂಡರ್ಸ್ಟ್ಯಾಂಡ್ ಆದರೂ ಓಕೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೂ ಓಕೆ. ನಾವೇನು ಮಾಡೋಣ, ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕನ್ನು ಇಲ್ಲೂ ಕೂಡ ನಾವು ಬಳಸೋಣ. ಇಲ್ಲಿ ಮೊದಲು ನಾವೇನು ಮಾಡೋಣ, ಕ್ವಶನ್ಸ್ಗೆ ಬಂದುಬಿಡೋಣ. ವಾಟ್ ಈಸ್ ದ ಅದರ್ ನೇಮ್ ಆಫ್ ಚನ್ನಪಟ್ಟಣ ಇನ್ ದಿಸ್ ಪ್ಯಾಸೇಜ್? ನೋಡಿ, ಅದರ್ ನೇಮ್ ಚನ್ನಪಟ್ಟಣ ಅಂತಕ್ಕಂಥದ್ದು ಹುಡುಕ್ಬೇಕು ನಾವು. ಅದರ್ ನೇಮ್ ಚನ್ನಪಟ್ಟಣ ಎಲ್ಲಿದೆ ಅದನ್ನು ನಾವು ಇಲ್ಲಿಂದ ಬಂದು. Tipu Sultan was a famous king. He was a good ruler. He loved children very much. He brought Persian toys to his kingdom. Persian toy makers trained local artisans. They left this wonderful art in our state. ಇಲ್ಲಿ ಇಲ್ಲ, ಚನ್ನಪಟ್ಟಣ ಇಲ್ಲ. ಇಲ್ಲಿದೆ ನೋಡಿ, ಚನ್ನಪಟ್ಟಣ ಇಸ್ ಆಲ್ಸೋ ನೋನ್ ಆಸ್. ನೋಡಿ, ಚನ್ನಪಟ್ಟಣಗೆ ಇನ್ನೊಂದು ನೇಮ್ ಇದೆ. ಏನಿದು, ಗೊಂಬೆಗಳ ಊರು ಅಂತ ಇದೆ ನೋಡಿ. ಇಷ್ಟನ್ನು ನೀವು ಆನ್ಸರಾಗಿ ಬರಬೇಕು. ನೋಡಿ, ಚನ್ನಪಟ್ಟಣ ಸಿಗ್ತಾ, ಇದಕ್ಕೆ ಆನ್ಸರ್ ಏನು, ಗೊಂಬೆಗಳ ಊರು. ನೀವೇನು ಮಾಡಬೇಕು, ಚನ್ನಪಟ್ಟಣ ಈಸ್ ಆಲ್ಸೋ ನೋನ್ ಆ್ಯಸ್ ಗೊಂಬೆಗಳ ಊರು ಅಂತ ಹೇಳ್ಬಿಟ್ಟು ಇಷ್ಟನ್ನು ಬರೆದು ನೀವು ಒಂದು ಕ್ವಶನ್ ನಂಬರ್ 1ಗೆ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಇದಕ್ಕೆ 1 ಅಂಕ ಸಿಗುತ್ತೆ. ಆಮೇಲೆ ರೈಟ್ ದ ವರ್ಡ್ಸ್ ವಿಚ್ ಮೀನ್ ಆಪೋಸಿಟ್ ಆಫ್. ನೋಡಿ, ಆಪೋಸಿಟ್ ಬರೀಬೇಕಾಗುತ್ತೆ. ರಿಜೆಕ್ಟ್ಗೆ ಆಪೋಸಿಟ್ಟು, ಗುಡ್ಗೆ ಆಪೋಸಿಟ್ಟು. ಗುಡ್ಗೆ ನಿಮಗೆ ಭಾಳ ಸುಲಭವಾಗಿ ಏನು ಸಿಗುತ್ತೆ, ಆಪೋಸಿಟ್ ಸಿಗ್ಬಿಡುತ್ತೆ. ಗುಡ್ಗೆ ಆಪೋಸಿಟ್ ಏನು, ಬ್ಯಾಡ್. ಅದನ್ನು ಈಸಿಯಾಗಿ ನೀವೇನು ಮಾಡಿಬಿಡ್ತೀವ. ಯಾಕೆಂದರೆ ಬ್ಯಾಡ್ ಅಂತಕ್ಕಂಥ ಪದ ಇದೆ ಇಲ್ಲಿ. ಅದು ಆಮೇಲೆ ರಿಜೆಕ್ಟ್ಗೆ ಒಂದು ಆಪೋಸಿಟ್ ಆಗಿರ್ತಕ್ಕಂಥದ್ದು ಏನಂದರೆ ಅಕ್ಸೆಪ್ಟ್ ಅಂತ ಆಗುತ್ತೆ. ರಿಜೆಕ್ಟ್ಗೆ ಆಪೋಸಿಟ್ ಏನಾಯಿತು, ರಿಜೆಕ್ಟ್ ಅಂದರೆ ಅದನ್ನು ರಿಜೆಕ್ಟ್ ಮಾಡೋದು ಬೇಡ ಅಂತ ಹೇಳೋದು. ಅಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳೋದು. ಇಲ್ಲಿ ಅಕ್ಸೆಪ್ಟ್ ಅಂತಕ್ಕಂಥ ಒಂದು ಪದ ಇದೆ, ನೀವು ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಎಲ್ಲಿದೆ ಅಕ್ಸೆಪ್ಟ್ ಅಂತಕ್ಕಂಥದ್ದು ನೀವು ಹುಡುಕಿ. ಆರ್ಗ್ಯಾನಿಕ್ ಪೀಪಲ್ ವರ್ಕ್ ಹಾರ್ಡ್ ಇನ್ ದಿಸ್ ಗ್ರೇಟ್ ಆರ್ಟ್. ಇಲ್ಲಿ ನೀವು ಹುಡುಕಿದ್ರೆ ಅದು ಖಂಡಿತ ನಿಮಗೆ ಸಿಗುತ್ತೆ. ಡು ಯು ನೋ ಹೌ ದ ಪೀಪಲ್ ವರ್ ಮೇಕಿಂಗ್ ಟಾಯ್ಸ್? ಪೀಪಲ್ ಯೂಸ್ ಟು ಚಿಪ್ ಅವೇ. ಮತ್ತು ಇಲ್ಲಿ ದೇ ಆರ್ ಸ್ಪೆಷಲಿ ಬಿಕಾಸ್ ವೆಜಿಟೇಬಲ್ ಕಲರ್ಸ್ ಆರ್ ಯೂಸ್ ದೆಮ್. ದೋಸ್ ಟಾಯ್ಸ್ ಆರ್ ಸೆಂಟ್ ಫಾರಿನ್ ಕಂಟ್ರೀಸ್ ಬಟ್ ದೇರ್ ಈಸ್ ಎವ್ರಿ ಚಾನ್ಸ್ ಟು ರಿಜೆಕ್ಷನ್ ಇಫ್ ದೇ ನಾಟ್ ಗುಡ್ ಕಂಡೀಷನ್. ಇಲ್ಲಿ ಕೆಲವು ಸತಿ ಆ ಪದಗಳು ಆಪೋಸಿಟ್ ಇರುತ್ತೆ. ಅದನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ನೀವು ಹುಡುಕಬೇಕಾಗತ್ತೆ. ಹುಡುಕಿ ನಿಮಗೆ ಅದರ ನಿಜವಾಗ್ಲೂ ಅದರ ಮೀನಿಂಗ್ ಗೊತ್ತಾಗ್ತಾ ಇಲ್ಲ, ಆಪೋಸಿಟ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ,
ಇಲ್ಲಿ ಹುಡುಕಬೇಕಾಗತ್ತೆ. ಗೊತ್ತಿದೆ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಅದನ್ನು ಆನ್ಸರ್ ಆಗಿ ನೀವು ತೊಗೋಬೋದು. ಇಲ್ಲಿ ಏನು ಕ್ವಶನ್ ಕೇಳಿದ್ದಾವೆ ಅಂತ ಹೇಳಿದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಿಜೆಕ್ಟ್ಗೆ ರೈಟ್ ದ ವರ್ಡ್ಸ್ ವಿಚ್ ಮೀನ್ ಆಪೋಸಿಟ್ ಅಂತ ಕೇಳಿದ್ದಾರೆ. ಆಪೋಸಿಟ್ ಅಂದರೆ ಏನು, ಅದರ ವಿರುದ್ಧ ಪದವನ್ನು ನೀವು ಇಲ್ಲಿ ಕೊಡಿ ಅಂತಕ್ಕಂಥದ್ದಿದೆ. ಇಲ್ಲಿ ರಿಜೆಕ್ಟ್ ಅಂದರೆ ಏನಾಗುತ್ತೆ, ಅಕ್ಸೆಪ್ಟ್ ಆಗುತ್ತೆ. ಮತ್ತು ಗುಡ್ ಅಂದರೆ ಏನಾಗುತ್ತೆ, ಬ್ಯಾಡ್ ಅಂತಕ್ಕಂಥ ಒಂದು ಪದವನ್ನು ನೀವೇನು ಮಾಡಬೇಕು, ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವೈ ಆರ್ ದಿ ಚನ್ನಪಟ್ಟಣ ಟಾಯ್ಸ್ ಕನ್ಸಿಡರ್ ಸ್ಪೆಷಲ್ ಇನ್ ದಿಸ್ ಪ್ಯಾಸೇಜ್. ಚನ್ನಪಟ್ಟಣ ಟಾಯ್ಸ್ ಸ್ಪೆಷಲ್ ಯಾಕೆ ಇಲ್ಲಿ ನೋಡಿ, ಸ್ಪೆಷಲ್ ಅಂತಲೇ ಇರುತ್ತೆ ಅಲ್ಲಿ ಪದ ಅದು ನೋಡಿ, ಇಲ್ಲಿ ಸ್ಪೆಷಲ್ ಅಂತ ಬಂತು ನೋಡಿ. ದೇ ಆರ್ ಸ್ಪೆಷಲ್ ಬಿಕಾಸ್ ವೆಜಿಟೇಬಲ್ ಕಲರ್ಸ್ ಆರ್ ಯೂಸ್ಡ್ ಇನ್ ದೆಮ್. ನೋಡಿ, ವೆಜಿಟೇಬಲ್ಸ್ ಕಲರ್ಸನ್ನ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇದು ಕ್ವಶನ್ ನಂಬರ್ ಯಾವುದಕ್ಕೆ, ಸಿಗೆ ನೋಡಿ, ಇದು ಸಿಗೆ ಆಗುತ್ತೆ. ದೇ ಆರ್ ಸ್ಪೆಷಲ್ ಬಿಕಾಸ್ ವೆಜಿಟೇಬಲ್ ಕಲರ್ಸ್ ಆರ್ ಯೂಸ್ಡ್ ಇನ್ ದೆಮ್. ವೆಜಿಟೇಬಲ್ಸ್ ಕಲರ್ಸ್ ಏನು ಮಾಡಿದ್ದೀವಿ, ಇದರಲ್ಲಿ ನಾವು ಬಳಸಿದ್ದೀವಿ, ಅದಕ್ಕೆ ಇದು ಬಹಳನೇ ಸ್ಪೆಷಲ್ ಅಂತಕ್ಕಂಥದ್ದು. ಹೆಂಗೆ ಬಂತು ಇದು, ಹೇಗೆ ಆನ್ಸರ್ ಗೊತ್ತಾಯಿತು ಅಂತ ಹೇಳಿದ್ರೆ ಇದು ನೋಡಿ, ಸ್ಪೆಷಲ್ ಅಂತಕ್ಕಂಥ ಒಂದು ಪದವನ್ನು ನಾನೇನು ಮಾಡಿದೆ, ಇಲ್ಲಿ ಹುಡುಕಿದೆ. ಅದಕ್ಕೆ ನೋಡಿ ಸ್ಪೆಷಲ್ ಪದ ಹುಡುಕಿದೆ. ಅಥವಾ ಮುಂದಿನ ಮತ್ತು ಸ್ವಲ್ಪ ಹಿಂದಿನ ಒಂದು ಪದಗಳನ್ನು ಸೇರಿಕೊಂಡು ಒಂದು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿದ್ವಿ, ಏನಾಗುತ್ತೆ, ಅದು ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಹೀಗೆ ನೀವೇನು ಮಾಡ್ಬೋದು, ಆನ್ಸರನ್ನು ಮಾಡಬಹುದು. ಇದನ್ನು ಭಾಳ ಸುಲಭವಾಗಿ, ಪ್ಯಾಸೇಜ್ ಎಷ್ಟು ದೊಡ್ಡದಾಗಿದ್ರೂ ಕೂಡ ನಾವು ಕೂಲಾಗಿ ಅದನ್ನು ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕನ್ನು ಏನು ಮಾಡಬೇಕಾಗುತ್ತೆ, ಬಳಸ್ಕೊಂಡು ಅದನ್ನು ನಾವು ಸಾಲ್ವ್ ಮಾಡ್ಬೋದು. ನಾನಿಲ್ಲಿ ಆನ್ಸರ್ಗಳನ್ನು ಕೂಡ ನಾನು ಮಾಡಿದ್ದೀನಿ. ಇಲ್ಲಿ ಕೆಳಗೆ ಆನ್ಸರ್ಸ್ ಕೊಟ್ಟಿದ್ದೀನಿ ನೋಡಿ, ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ನೋಡಿ. ರೈಟ್ ಎನಿ ಟು ಸೆಂಟೆನ್ಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ರಿವರ್ ಗಂಗಾ ಅಂತ ನೋಡಿ. ಗಂಗಾ ಇಸ್ ಹೋದಿ ರಿವರ್ ಅಂಡ್ ದ ಲಾರ್ಜೆಸ್ಟ್ ರಿವರ್ ಕೊಟ್ಟೆ. ಮತ್ತು ಇದರಲ್ಲೇ ಎರಡು ಮಾಡ್ಬೋದು. ಇಟ್ ಕ್ಯಾರೀಸ್ ವಾಟರ್ ಫ್ರಮ್ ದ ಹಿಮಾಲಯ ಸ್ನೋ ಅಂಡ್ ಪ್ರೊವೈಡ್ಸ್ ವಾಟರ್ ಫಾರ್ ಪೀಪಲ್ ಲಿವಿಂಗ್ ಆನ್ ಇಟ್ಸ್ ಪ್ಲೇನ್. ಇದು ಎರಡು ಇಂಪಾರ್ಟೆನ್ಸ್ನ ಹೇಳಿದೆ. ಇದು ಒಂದನ್ನು ಏನು ಮಾಡ್ಬೋದು, ನೀವು ಎರಡು ಮಾಡ್ಬೋದು. ಇದಕ್ಕೆ 1 ಅಂಕ ನಿಮಗೆ ಲಭ್ಯ ಆಗುತ್ತೆ ನೋಡಿ. ಕ್ರಾಪ್ಸು, ಇಲ್ಲ ಡಿಸೀಸಸ್, ಇಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ, ಇನ್ನು ನೋಡ್ಕೋಬೋದು. ಇಲ್ಲಿ ನೀವು ಫಿಲ್ಲಿಂಗ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಇದೆ. ವಾರಣಾಸಿ ನೋಡಿ, ಇಲ್ಲಿ ಡ್ಯಾಶ್ ವಾರಣಾಸಿ ಅಂತ. ಅಲೋನ್ ಗೆಟ್ಸ್ 70,000 ಪಿಲ್ಗ್ರಿಮ್ಸ್ ಡೇ, ಇದು ಕೂಡ ಮೊದಲನೇ ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದು. ಮತ್ತು ಇಲ್ಲಿ ವಾಟ್ ಈಸ್ ದ ಅದರ್ ನೇಮ್ ಆಫ್ ಚನ್ನಪಟ್ಟಣ ಇದೆ ನೋಡಿ. ಚನ್ನಪಟ್ಟಣ ಇಸ್ ಆಲ್ಸೋ ನೋನ್ ಆಸ್ ಗೊಂಬೆಗಳ ಊರು. ಇಲ್ಲಿ ಆನ್ಸರ್ನ ನಾನು ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಮತ್ತು ರೈಟ್ ದ ವರ್ಡ್ಸ್ ವಿಚ್ ಮೀನ್ ದ ಆಪೋಸಿಟ್ಗೆ ರಿಜೆಕ್ಟ್ ಅಂದರೆ ಅಕ್ಸೆಪ್ಟ್ ಅಂತ ಆಗುತ್ತೆ, ಗುಡ್ ಅಂದರೆ ಬ್ಯಾಡ್ ಆಗುತ್ತೆ. ಕೆಲವು ಸತಿ ಪ್ಯಾಸೇಜಲ್ಲಿ ಇಲ್ಲದೇ ಇದ್ರೂ ಕೂಡ ಏನು ಮಾಡಬೇಕಾಗುತ್ತೆ, ನೀವು ಆ ರಿಜೆಕ್ಟ್ಗೆ ಮತ್ತು ಗುಡ್ಗೆ ಏನು ಪದಗಳನ್ನು ಕೊಟ್ಟಿದ್ದಾನೆ ಅದಕ್ಕೆ ಆಪೋಸಿಟನ್ನು ನೀವು ನಮೂದಿಸಬೇಕಾಗುತ್ತೆ. ಆಮೇಲೆ ವೈ ಆರ್ ದ ಚನ್ನಪಟ್ಟಣ ಟಾಯ್ಸ್ ಕನ್ಸಿಡರ್ಡ್ ಸ್ಪೆಷಲ್ ಇನ್ ದಿಸ್ ಪ್ಯಾಸೇಜ್ ಅಂತ ನೋಡಿ. ನನಗೆ ಅದನ್ನು ಕೂಡ ಆನ್ಸರ್ ಹೇಳಿದೆ ನಿಮಗೆ. ಚನ್ನಪಟ್ಟಣ ಟಾಯ್ಸ್ ಆರ್ ಕನ್ಸಿಡರ್ಡ್ ಸ್ಪೆಷಲ್ ಯಾಕೆ ಅಂತ ಹೇಳಿದೆ, ಬಿಕಾಸ್ ವೆಜಿಟೇಬಲ್ ಕಲರ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ದೆಮ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕಿಂದ ಭಾಳ ಸುಲಭವಾಗಿ ನಾವು ಪ್ಯಾಸೇಜನ್ನು ಮಾಡಿದ್ವಿ. ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟೆಕ್ನಿಕನ್ನು ಬಳಸೋದು ಅಂತ ಹೇಳಿದ್ರೆ, ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಿದೆ ಅದು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಕೇಳ್ತವೆ. ಅಲ್ಲಿ ಬೈ ಹಾರ್ಟ್ ಮಾಡಿಕೊಂಡು ನೀವು ಓದ್ಕೊಂಡು ಮತ್ತು ಪ್ರಶ್ನೆಗಳನ್ನು ಕಂಠಪಾಠ ಮಾಡಿಕೊಂಡು ಬಂದು ಅಟೆಂಡ್ ಮಾಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಹೇಗಿರುತ್ತೆ ಅಂದರೆ ಅಪ್ಲೈಡ್ ಅಂತೇಳಿ ಅನ್ವಯಿಕ ಅಂತ ಹೇಳ್ತೀವಲ್ಲ, ಅನ್ವಯ ಅಂತ ಹೇಳ್ತೀವಲ್ಲ, ಆ ಥರ ಪ್ರಶ್ನೆಗಳು ಇರುತ್ತೆ. ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಇಂಟೆಲಿಜೆನ್ಸಿಯನ್ನು, ಟ್ಯಾಲೆಂಟನ್ನು ಬಳಸ್ಕೊಂಡು ನೀವು ಏನು ಮಾಡಬೇಕಾಗತ್ತೆ, ಆನ್ಸರ್ನ ಮಾಡಬೇಕಾಗತ್ತೆ. ಅದನ್ನು ಹೇಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದರೆ ಸಾಕಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ಬೇಕು. ಮತ್ತು ಕೆಲವೊಂದು ವೀಡಿಯೋಗಳನ್ನು ನೋಡ್ತಾ ಇರಬೇಕು. ನೋಡಿದಾಗ ಏನಾಗುತ್ತೆ, ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ ಇದಕ್ಕೆ ಆನ್ಸರ್ ನಾವು ಏನು ಮಾಡಬಹುದು ಅಂತಕ್ಕಂಥದ್ದು. ನೀವು ಕ್ವಶನ್ ಪೇಪರೇ ನೋಡಿಲ್ಲ, ನೀವು ಡೈರೆಕ್ಟ್ ಎಕ್ಸಾಮ್ಗೆ ಹೋಗಿ ಕ್ವಶನ್ ಪೇಪರ್ ನೋಡ್ತಾ ಇದ್ದೀವ ಅಂತ ಹೇಳಿದರೆ ನೀವು ಪಾಸ್ ಆಗೋದು ಭಾಳ ಕಷ್ಟ ಆಗುತ್ತೆ. ಮೊದಲೇ ಕ್ವಶನ್ ಪೇಪರ್ ನೋಡಿರಬೇಕು, ಕ್ವಶನ್ಸನ್ನು ಹೇಗೆ ಕೇಳ್ತವೆ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇಷ್ಟೆಲ್ಲ ಮಾಹಿತಿಗಳನ್ನು ತೊಗೊಂಡೋದ್ರೆ ಮಾತ್ರ ನಿಮಗೆ ಒಳ್ಳೆಯ ಅಂಕಗಳು ಲಭಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನೋಡಿ. ಇದೆಲ್ಲ ನಾನು ಸಾಲ್ವ್ ಮಾಡಿದ್ದೀನಿ ನಿಮಗೆ. ಈಗ ನಿಮ್ಗೆ ಗೊತ್ತಿರೋಂಗೆ ಇದೆಲ್ಲ 25 ಮಾರ್ಕ್ಸ್ಗಿದೆ. ಮ್ಯಾಕ್ಸಿಮಮ್ ಎಷ್ಟಿಗಿದೆ 25 ಇದು. ನೀವು 25ಗೆ ನೀವು ಎಷ್ಟನ್ನು ತೊಗೋಬೇಕಾಗುತ್ತೆ ನೋಡಿ. ಇಲ್ಲಿ 25 ಗರಿಷ್ಠ ಅಂಕಗಳು 25 ಅಂತ ಇದೆ. ನೀವು 25ಗೆ ಅಟ್ಲೀಸ್ಟ್ ಕನಿಷ್ಠ ಅಂದರೆ 13 ಮಾರ್ಕ್ಸ್ನ ತೊಗೊಂಡ್ರೆ ನೀವು ಏನಾಗ್ತೀವ, ಪಾಸ್ ಆಗ್ತೀವ. ಇಲ್ಲ ಅಂದರೆ ಏನಾಗುತ್ತೆ, ಫೇಲ್ ಆಗಿಬಿಡುತ್ತೆ. ಇರೋ 25ನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನೀವು ಅಟೆಂಡ್ ಮಾಡಿದ್ರೆ ಮಾತ್ರ 13 ಬರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ಎಷ್ಟು ಅಂಕಗಳಿಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಅಂದರೆ, ಮೊದಲ ಯೂನಿಟ್ಗೆ ಸಂಬಂಧಪಟ್ಟಂತೆ 5, ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಂತೆ 6 ಕ್ವಶನ್ಸ್ ನಾನು ಏನು ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. 6 ಮಾರ್ಕ್ಸ್ಗೆ ಟೋಟಲ್ 11
ಮಾರ್ಕ್ಸ್ಗೆ ನಾನು ಏನು ಮಾಡೀನಿ ಈ ಒಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇದೇ ಒಂದು ಕ್ವಶನ್ ಪೇಪರ್ ಏನು ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ. 3rd ಯೂನಿಟ್ಗೆ ಮತ್ತು 4th ಯೂನಿಟ್ಗೆ ಸಂಬಂಧಪಟ್ಟಂತೆ ನೀವು ಏನೇನು ಕ್ವಶನ್ಸ್ಗಳನ್ನು ಈ ಜುಲೈ 2022 ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾನೆ ಅದನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೀವೇನು ಮಾಡಿ ಈ ವಿಡಿಯೋನ ನೋಡಿ ವಾಚ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಒಂದು ವಿಡಿಯೋ ನಿಮಗೆ ತುಂಬ ಲಾಭದಾಯಕ, ತುಂಬ ಬೆನಿಫಿಟ್ ಅಂತ ಅನಿಸಿದ್ರೆ ಇದನ್ನು ನೀವೇನು ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.